ಬುರುಡೆ ಗ್ಯಾಂಗ್ ಕೋರ್ಟ್ಗೆ ಹೋಗಿದೆ. ಒಂದು SIT ರಚನೆ ಮಾಡಿಸಿ ಬಹಳ ದೊಡ್ಡ ಡ್ರಾಮಾ ಮಾಡಿದಂತಹ ಬುರುಡೆ ಗ್ಯಾಂಗ್ ಯಾವಾಗ ಅವರ ಬಂಧನ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆಯೋ, ವಿಷಯ ಗೊತ್ತಾದ ಕೂಡಲೇ ಇಮಿಡಿಯೇಟ್ಲಿ ಕೋರ್ಟ್ಗೆ ಹೋಗಿ ಕೇಸ್ ವಾಪಸ್ ತಗೊಳ್ಳೋಕ್ಕೆ ಹೋಗಿ. ಮೊಹಮ್ಮದ್ ಸಮೀರ್ ನಮ್ಮ ದೇವಸ್ಥಾನವನ್ನು ಟಾರ್ಗೆಟ್ ಮಾಡ್ಕೊಂಡು ಈ ವಿಡಿಯೋ ಮಾಡಿದಾಗ ಏನಂದ್ರೆ ಎಲ್ಲರೂ ದೇವಸ್ಥಾನದ ಬಗ್ಗೆ ಎಲ್ಲಿ ಮಾತಾಡ್ತಾ ಇದ್ದಾರೆ, ಅವನಿಗೆ ಸೌಜನ್ಯಾಗಿ ನ್ಯಾಯ ಕೊಡಿಸಬೇಕು ಅನ್ನೋ ಉದ್ದೇಶ ಇದೆ ಅಂತ ಹೇಳಿದ್ವಿ. ಮೊದಲ ವಿಡಿಯೋದಲ್ಲಿ ನನಗೆ ಸೌಜನ್ಯಾಗಿ ನ್ಯಾಯ ಕೊಡಿಸುವ ಉದ್ದೇಶ ಇದೆ ಅಂತ ಹೇಳಿದವನು ಕೊನೆಯ ವಿಡಿಯೋಗೆ ಬರೋದ್ರೊಳಗಡೆ ನನ್ನ ಉದ್ದೇಶ ಆ ನಕಲಿ ದೇವಮಾನವನನ್ನು ಕೆಳಗಡೆ ಇಳಿಸೋದು ಅಂತ. ನೀನು ಯಾವನೋ ನಕಲಿ ದೇವಮಾನವನ್ನು ಅಂತ ಹೇಳಲಿಕ್ಕೆ ಮತ್ತು ಅವ್ರನ್ನ ಕೆಳಗೆ ಪಾಪ AC ಕಚೇರಿಗಳಲ್ಲಿ ಬೆಂಗಳೂರಿನಲ್ಲಿ ಕೂತಿದ್ದಂಥ IPS ಆಫೀಸರ್ಗಳನ್ನು ಬೆಳತಂಗಡಿಗೆ ಕರೆಸಿ ಅವ್ರ ಮಳೆಯಲ್ಲಿ ನಿಲ್ಲಿಸಿ ಜಿಗಣೆಯಲ್ಲಿ ಕಚ್ಚಿಸಿ ಗುಂಡಿ ತೋಡಿಸಿ ಮಾಡಬಾರ್ದು ಮಾಡಿ ಸರ್ಕಾರ ದುಡ್ಡನ್ನು ಖರ್ಚು ಮಾಡಿ ಜನರ ನಂಬಿಕೆಗಳನ್ನು ಹಾಳು ಮಾಡಿ ದೇವಸ್ಥಾನದ ವಿರುದ್ಧವಾಗಿ ಎತ್ತುಕಟ್ಟಿ ಕಾವಂತರ ಬಗ್ಗೆ ಕೆಟ್ಟದಾಗ ಮಾತಾಡಿ ದೇವರನ್ನು ಕೌಂಚ್ಬಿಡಿ ಬಗಚಿಬಿಡಿ ಅಂತೆಲ್ಲ ಹೇಳಿ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಎದುರುಗಡೆ ಇರುವಂಥ ಬಾಹುಬಲಿ ಬೆಟ್ಟದವರೆಗೂ ಹೋಗಿ ಅಲ್ಲೂ ಗುಂಡಿಯನ್ನು ತೋಡಿಸಿ ಎಲ್ಲ ಹಲ್ಕಾ ಕೆಲಸಗಳನ್ನು ಮಾಡಿದ ಮೇಲೆ ಇವತ್ತು ಕೇಸ್ ವಾಪಸ್ ತಗೋತೀರ. ನಾಚಿಕೆ ಆಗಲ್ಲ ನಿಮ್ಮ ಹಣೆ ಬರೋಕ್ಕೆ? ಏನು ಚಿನ್ನಯ್ಯ ತಂದಿದ್ದ ಬುರುಡೆ 25 ವರ್ಷದ ಹೆಣ್ಣು ಮಗುದು ಅಂತ ನಮಗೆ FSರಿಂದ ವರದಿ ಬಂದಿದೆ ಅಂತಂದ್ರು. ಎಲ್ಲರೂ ಆ ವರದಿ ಕೊಡೋ, ಗಿರೀಶ್ ಮಟ್ಟಣ್ಣ ಕೊಡೋ ವರದಿನ. ಚಿನ್ನಯ್ಯನ ಜೈಲಿಗೆ ಕಟ್ಟಿದ್ದಾಯ್ತು, ಸುಜಾತ ಭಟ್ಟರನ್ನು ರೋಡಲ್ಲಿ ಬಿಟ್ಟಿದ್ದಾಯ್ತು, ಇನ್ನೇನು ಮಾಡಬೇಕು ಅಂತಿದ್ಯಾ ಹೇಳು? ಸಮೀರನ್ನ ಲೈಫೇ ಹಾಳು ಮಾಡಿದ್ದಾಯ್ತು. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬುರುಡೆ ಗ್ಯಾಂಗ್ ಕೋರ್ಟ್ಗೆ ಹೋಗಿದೆ. ಏನು FIR ಫೈಲ್ ಆಗಿತ್ತು 39/2025. ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಕೂತಾಕ್ಬಿಟ್ಟಿದ್ದಾರೆ ಅಂತೆಲ್ಲ ಸುಳ್ಳು ಸುದ್ದಿಗಳನ್ನ ಹರಡಿಸಿ ಒಂದು SIT ರಚನೆ ಮಾಡಿಸಿ ಬಹಳ ದೊಡ್ಡ ಡ್ರಾಮಾ ಮಾಡಿದಂತಹ ಬುರುಡೆ ಗ್ಯಾಂಗ್ ಯಾವಾಗ ಅವರ ಬಂಧನ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆಯೋ, ವಿಷಯ ಗೊತ್ತಾದ ಕೂಡಲೇ ಇಮಿಡಿಯೇಟ್ಲಿ ಕೋರ್ಟ್ಗೆ ಹೋಗಿ ಕೇಸ್ ವಾಪಸ್ ತಗೊಳ್ಳೋಕ್ಕೆ ಹೋಗಿದೆ. ನಾವೇನಂದ್ವಿ ಡೇವನಿಂದ, ಇವ್ರುಗಳು ಸುಳ್ಳು ಹೇಳ್ತಾ ಇದ್ದಾರೆ, ಇವ್ರುಗಳು ನಾಟಕ ಮಾಡ್ತಿದ್ದಾರೆ, ಇವ್ರುಗಳಿಗೆ ಖಂಡಿತವಾಗಿಯೂ ಸೌಜನ್ಯಗೆ ನ್ಯಾಯ ಕೊಡಿಸುವ ಉದ್ದೇಶ ಇಲ್ಲ, ಇವರೆಲ್ಲ ಬೇರೆ ಬೇರೆ ಅಲ್ಲ, ಸಮೀರ ಬೇರೆ ಅಲ್ಲ, ತಿಮ್ರೋಡಿ ಬೇರೆ ಅಲ್ಲ, ಚಿನ್ನಯ್ಯ ಬೇರೆ ಅಲ್ಲ, ಇವರೆಲ್ಲ ಒಂದೇ ಗ್ಯಾಂಗಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ರೆ ನಂಬಕ್ಕೆ ಯಾರೂ ರೆಡಿ ಇರಲಿಲ್ಲ. ನಿಮ್ಮ ಮನೆ ಹೆಣ್ಣು ಮಕ್ಕಳಿಗಾಗಿದ್ದರೆ ನಿನಗೆ ಹೆಂಡ್ತಿ ಬಿಟ್ಟು ಹೋಗಿದ್ದು ಒಳ್ಳೇದಾಯಿತು, ನೀನು ಹಂಗಾಗ್ಬಿಡ್ತೀಯ ಹಿಂಗಾಗ್ಬಿಡ್ತೀಯ. ಸತ್ಯ ಹೇಳಿದ್ರೆ ಯಾಕೆ ರೀ ಹಾಗೆಲ್ಲ ಆಗೋಗ್ಬಿಡ್ತೀನಿ ನಾನು? ಸತ್ಯ ಹೇಳಿದ್ರೆ ಯಾಕೆ ಹಾಗೆಲ್ಲ ಆಗೋಗ್ಬಿಡ್ತೀನಿ? ಸುಳ್ಳು ಹೇಳಿದವರೇ ನೆಮ್ಮದಿಯಾಗಿದ್ದಾರೆ. ಪ್ರತಿದಿನ ಸಾಯಂಕಾಲ ಬಂದು ಕಲರ್ ಕಾಗಿಗಳನ್ನು ಹಾರಿಸಿ ನಿಮ್ಮನ್ನು ನಂಬಿಸಿದ್ರಲ್ಲ. AI ವಿಡಿಯೋ ಮಾಡೋದ್ನಲ್ಲ ಮೊಹಮ್ಮದ್ ಸಮೀರ್ ನಮ್ಮ ದೇವಸ್ಥಾನವನ್ನು ಟಾರ್ಗೆಟ್ ಮಾಡ್ಕೊಂಡು ಈ ವಿಡಿಯೋ ಮಾಡಿದಾಗ ಏನಂದ್ರೆ ಎಲ್ಲರೂ ದೇವಸ್ಥಾನದ ಬಗ್ಗೆ ಎಲ್ಲಿ ಮಾತಾಡ್ತಾ ಇದ್ದಾರೆ, ಅವನಿಗೆ ಸೌಜನ್ಯಾಗಿ ನ್ಯಾಯ ಕೊಡಿಸಬೇಕು ಅನ್ನೋ ಉದ್ದೇಶ ಇದೆ ಅಂತ ಹೇಳಿದ್ರಿ. ಮೊದಲ ವಿಡಿಯೋದಲ್ಲಿ ನನಗೆ ಸೌಜನ್ಯಾಗಿ ನ್ಯಾಯ ಕೊಡಿಸುವ ಉದ್ದೇಶ ಇದೆ ಅಂತ ಹೇಳಿದವನು ಕೊನೆಯ ವಿಡಿಯೋಗೆ ಬರೋದ್ರೊಳಗಡೆ ನನ್ನ ಉದ್ದೇಶ ಆ ನಕಲಿ ದೇವಮಾನವನನ್ನು ಕೆಳಗಡೆ ಇಳಿಸೋದು ಅಂತ. ನೀನು ಯಾವನೋ ನಕಲಿ ದೇವಮಾನವನ್ನು ಅಂತ ಹೇಳಲಿಕ್ಕೆ ಮತ್ತು ಅವ್ರನ್ನ ಕೆಳಗಿಳಿಸ್ಲಿಕ್ಕೆ. ಅದನ್ನೋಗಿ ನಿಂದರಲ್ಲಿದೆಯಲ್ಲ, ನಿನ್ನ ಧರ್ಮದಲ್ಲಿ ಎಲ್ಲಾದರೂ ಇದ್ರೆ ಅಲ್ಲೋಗಿ ಇಳಿಸ್ಕೋ, ಏರಿಸ್ಕೋ, ಏನಾದರೂ ಮಾಡ್ಕೋ. ಇಲ್ಲಿಗೆ ಯಾಕೆ ಬರ್ತೀಯಾ? ಧರ್ಮ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಅವನ ಉದ್ದೇಶ ಒಳ್ಳೇದಿರಲಿಲ್ಲ. ನನ್ನ ದೇವಸ್ಥಾನವನ್ನು ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದ ಅವನು, ಅದಕ್ಕೆ ನನಗೆ ಕೋಪ ಇತ್ತು. ಅವನಿಗೆ ಯಾರೋ ತಲೆಗೆ ಫೀಡ್ ಮಾಡಿ ಕಳಿಸಿರಬಹುದು, ಅವ್ರನ್ನೂ ಬಿಡಬೇಡಿ. ಇವತ್ತು ಇವರು ಒಬ್ಬೊಬ್ಬರನ್ನೇ ಬಲಿ ಹಾಕಿಬಿಟ್ಟು ಇವ್ರುಗಳು ಸೇಫ್ ಆಗೋದಕ್ಕೋಸ್ಕರ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ, ಇವ್ರುಗಳು ಸೇಫ್ ಆಗೋಕ್ಕೆ. ಹಾಗಾದರೆ ಇಷ್ಟು ದಿನ ಹೇಳ್ತಿದ್ದಂತಹ ನಿಮ್ಮ ಮಾತುಗಳಲ್ಲಿ ನಿಂತ್ಕೊಳ್ಳಲ್ವ ಇವಾಗ ನೀವು? ವಿಜಯದ ಹೆಬ್ಬಾಗಿಲಲ್ಲಿ ಕೂತಿದ್ದೀನಿ ಅಂತ ಗಿರೀಶ್ ಮಟ್ಟಣ್ಣನವರದ್ದು ಉದ್ದುದ್ದ ಭಾಷಣ ಮಾಡ್ತಾ ಇದ್ದ ಗಿರೀಶ್ ಮಟ್ಟಣ್ಣ ಕೂತ್ಕೊಂಡು, ನಾವು ವಿಜಯದ ಹೆಬ್ಬಾಗಿಲಿಗೆ ಬಂದಿದ್ದೇವೆ, SIT ರಚನೆ ಆಗಿದೆ, ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು, ನಮಗೆ ಇನ್ನೇನು ಸ್ವಲ್ಪ ದಿನದಲ್ಲೇ ನ್ಯಾಯ ಸಿಕ್ಕಿಬಿಡುತ್ತೆ. ನೀವೇನು ಅನ್ಕೊಂಡಿದ್ರಿ ಗೊತ್ತಾ? ಅಲ್ಲಿ ಬಗದ ತಕ್ಷಣ ಒಂದಿಷ್ಟು ಆಲ್ರೆಡಿ ಹೂತಾಕಿರುವ ಶವಗಳಿದ್ವಲ್ಲ, ಅವುಗಳು ಸಿಕ್ಬಿಡ್ತವೆ, ಅವುಗಳು ಸಿಕ್ಕಿದ್ರೆ ಧರ್ಮಸ್ಥಳನ ಇಟ್ಕೊಂಡು ಟಾರ್ಗೆಟ್ ಮಾಡಿಸ್ಬಿಡೋಣ ಅಂತ ಅನ್ಕೊಂಡ್ರಿ. ದೇವರು ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ಹೇಳೋದೆಲ್ಲ ಹೇಳಿ ಇಷ್ಟು ದಿನ ಸರ್ಕಾರದ ದುಡ್ಡಿನಲ್ಲಿ ಮಜಾ ಮಾಡಿಸಿ ಪಾಪ AC ಕಚೇರಿಗಳಲ್ಲಿ ಬೆಂಗಳೂರಿನಲ್ಲಿ ಕೂತಿದ್ದಂಥ IPS ಆಫೀಸರ್ಗಳನ್ನು ಬೆಳತಂಗಡಿಗೆ ಕರೆಸಿ ಅವ್ರ ಮಳೆಯಲ್ಲಿ ನಿಲ್ಲಿಸಿ ಜಿಗಣೆಯಲ್ಲಿ ಕಚ್ಚಿಸಿ ಗುಂಡಿ ತೋಡಿಸಿ ಮಾಡಬಾರ್ದು ಮಾಡಿ ಸರ್ಕಾರ ದುಡ್ಡನ್ನು ಖರ್ಚು ಮಾಡಿ ಜನರ ನಂಬಿಕೆಗಳನ್ನು ಹಾಳು ಮಾಡಿ ದೇವಸ್ಥಾನದ ವಿರುದ್ಧವಾಗಿ ಎತ್ತುಕಟ್ಟಿ ಕಾವಂತರ ಬಗ್ಗೆ ಕೆಟ್ಟದಾಗ ಮಾತಾಡಿ ದೇವರನ್ನು ಕೌಂಚ್ಬಿಡಿ ಬಗಚಿಬಿಡಿ ಅಂತೆಲ್ಲ ಹೇಳಿ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಎದುರುಗಡೆ ಇರುವಂಥ ಬಾಹುಬಲಿ ಬೆಟ್ಟದವರೆಗೂ ಹೋಗಿ ಅಲ್ಲೂ ಗುಂಡಿಯನ್ನು ತೋಡಿಸಿ ಎಲ್ಲ ಹಲ್ಕಾ ಕೆಲಸಗಳನ್ನು ಮಾಡಿದ ಮೇಲೆ ಇವತ್ತು ಕೇಸ್ ವಾಪಸ್ ತಗೋತೀರ. ನಾಚಿಕೆ ಆಗಲ್ಲ ನಿಮ್ಮ ಹಣೆ ಬರೋಕ್ಕೆ? ಕನಿಷ್ಠ ಜ್ಞಾನ ಬೇಡ ನಿಮಗೆ? ಏನು ಹೇಳಿದ್ದೆಲ್ಲ ಸುಳ್ಳು ಹೇಳ್ಬಿಡ್ತೀವಿ ನಾವು, ಆದರೆ ಆಮೇಲೆ ನಮ್ಮ ಬುಡಕ್ಕೆ ಬಂದ ತಕ್ಷಣ ನಾವು ಕೇಸ್ ವಾಪಸ್ ತೊಗೊಂಡ್ಬಿಡ್ತೀವಿ. ಯಾರ ಮೇಲಾದರೂ ಒಂದು ಅತ್ಯಾಚಾರ ಆರೋಪ ಮಾಡಿಬಿಟ್ಟು ಅವನೇ ಮಾಡಿದ್ದು ಅಂತ ಒಂದು ಹೆಣ್ಣುಮಗಳು ಹೇಳ್ತಾ ಬಂದು ಒಂದು ಹಂತದವರೆಗೂ ಹೇಳಿ ಲಾಸ್ಟಲ್ಲಿ ಇನ್ನೇನು ಇಲ್ಲ, ಈ ಕೇಸ್ನಲ್ಲಿ ಅವನ ಪಾತ್ರ ಇಲ್ಲ, ಇವಳು ಸುಳ್ಳು ಹೇಳಿದ್ಲು ಅಂತ ಗೊತ್ತಾಯಿತು ಅನ್ನೋ ಹಂತಕ್ಕೆ ಬಂದಾಗ ನಾನು ಕೇಸ್ ವಾಪಸ್ ತೊಗೊಂಡ್ಬಿಡ್ತೀನಿ ಅಂದ್ರೆ ಆಗುತ್ತಾ? ಹಾಗೇ ಇದು. ನಾವು ಹೇಳಿದ್ವಿ, ಇವರು ದೇವಸ್ಥಾನವನ್ನು ಸುಮ್ಮನೆ ಟಾರ್ಗೆಟ್ ಮಾಡ್ತಿದ್ದಾರೆ, ಇವರು ಉದ್ದೇಶ ಇಲ್ಲ ಸೌಜನ್ಯಾಗಿ ನ್ಯಾಯ ಕೊಡಿಸೋದು. ಸೌಜನ್ಯಾಗಿ ನ್ಯಾಯ ಕೊಡಿಸುವ ಉದ್ದೇಶ ಇವರಿಗಿದ್ರೆ ಹೋಗಲಿ ಇವರು ಸುಪ್ರೀಂ ಕೋರ್ಟ್ಗೆ ಅಂತ. ಹೋಗಲಿಲ್ಲ, ಹೋಗಲ್ಲ.
ಇವ್ರ ಉದ್ದೇಶ ಸೌಜನ್ಯಾಗಿ ನ್ಯಾಯ ಕೊಡಿಸೋದಲ್ಲ. ಬುರುಡೆ ಗ್ಯಾಂಗ್ ಬಂದಾಗ ಬುರುಡೆ ಗ್ಯಾಂಗು ಚಿನ್ನಯ್ಯನಿಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಮಾತಾಡಿದ್ರು ಇವ್ರುಗಳು. ಗಿರೀಶ್ ಮಟ್ಟಣ್ಣನ ಕೇಳಿದ್ರೆ ನಂಗೆ ಅವ್ನು ಯಾರಂತಾನೆ ಗೊತ್ತಿಲ್ಲ ಅಂತಂದ್ರು. ತಿಮ್ಮರೋಡಿ ನನಗೆ ಪರಿಚಯನೇ ಇಲ್ಲ ಅಂತಂದ್ರು. ನೋಡಿದ್ರೆ ಅವ್ರ ಮನೆಯಲ್ಲೇ ಇಟ್ಕೊಂಡ್ರು. ಅವ್ರ ಮನೆಯಿಂದಲೇ ಪ್ರತಿದಿನ ಮೋಡ್ ಆಫ್ ಅಪರೆಂಡಿ ಫುಲ್ ಪ್ಲ್ಯಾನ್ ಮಾಡ್ತಾಯಿದ್ರು. ಯಾವ ಗುಂಡಿಯನ್ನು ಎಲ್ಲಿ ತೋಡಬೇಕು ಅನ್ನೋದನ್ನು ಸಹಿತ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾಯಿದ್ರು ಇವ್ರುಗಳು. ಈ ಪಾಯಿಂಟ್ನಲ್ಲಿ ಇಷ್ಟು ಸಿಗುತ್ತೆ, ಆ ಪಾಯಿಂಟ್ನಲ್ಲಿ ಅಷ್ಟು ಸಿಗುತ್ತೆ ಅಂತ ಹೇಳಿ ಕುತ್ಕೊಂಡು ಲೆಕ್ಕ ಕೊಡ್ತಾಯಿದ್ರು ಇವರು. ಸಿಗದೇ ಇರೋ ಶವಗಳನ್ನು ಸಾಯಂಕಾಲ ಕೂತ್ಕೊಂಡು ಇವತ್ತು ಆ ಮಂಜುನಾಥನ ದಯೆಯಿಂದ ಅಲ್ಲಿ 5 ಸಿಕ್ತು, ಅಲ್ಲಿ 6 ಸಿಕ್ತು, ಇಲ್ಲಿ 2 ಸಿಕ್ತು, ಇಲ್ಲಿ ಹೆಣ್ಮಗಳದ್ದು ಸಿಕ್ತು ಅಂದರು. ಏನು ಚಿನ್ನಯ್ಯ ತಂದಿದ್ದ ಬುರುಡೆ 25 ವರ್ಷದ ಹೆಣ್ಣು ಮಗುದು ಅಂತ ನಮಗೆ FSರಿಂದ ವರದಿ ಬಂದಿದೆ ಅಂತಂದರು. ಎಲ್ಲರೂ ಆ ವರದಿ ಕೊಡೋ ಗಿರೀಶ್ ಮಟ್ಟಣ್ಣ, ಕೊಡೋ ವರದಿನ. ಕುಂಕುಮ ಹಾಕ್ಕೊಂಡು ಬಂದು, ರುದ್ರಾಕ್ಷಿಗಳನ್ನು ಹಾಕ್ಕೊಂಡು ಬಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ನಿನಗೆ ಬೇಕಾದ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂತ್ಕೊಂಡು ಇಷ್ಟಿಷ್ಟುದ್ದ ಭಾಷಣ ಬಿಗಿತಾ ಇದ್ದಲ್ಲ, ಇವಾಗ ಬಿಗಿಯೋ. SIT ಕಚೇರಿಗೆ ಯಾವ ಹಂತದಲ್ಲಿ ಯಾವ ಟೈಮ್ನಲ್ಲಿ ಕರೆದ್ರು ನಾವು ಬರ್ತೀವಿ ವಿಚಾರಣೆಗೆ ಅಂತಿದ್ದವನು ಇವತ್ತು ನಿಮ್ಮ ಮನೆಗೆ ಬಂದು ನೋಟಿಸ್ ಅನ್ಸಿದ್ರು ನೀನೆಲ್ಲೋ ಅಪ್ಸ್ಕೊಂಡಾಗಿ ಕೂತಿದೆಯಲ್ಲೋ. ಯಾಕೋ ಸಮಯ ಕೇಳ್ತಾ ಇದೆಯಾ ವಿಚಾರಣೆಗೆ ಬರ್ಲಿಕ್ಕೆ? ಇವಾಗ ಚಿನ್ನಯ್ಯನನ್ನು ಜೈಲಿಗೆ ಕಟ್ಟಿದ್ದಾಯ್ತು, ಸುಜಾತ ಭಟ್ಟರನ್ನು ರೋಡಲ್ಲಿ ಬಿಟ್ಟಿದ್ದಾಯ್ತು, ಇನ್ನೇನು ಮಾಡಬೇಕು ಅಂತಿದ್ಯಾ ಹೇಳು? ಸಮೀರನ್ನ ಲೈಫೇ ಹಾಳು ಮಾಡಿದ್ದಾಯ್ತು. ಎಲ್ಲ ಪ್ಲಾನ್ ಮಾಡಿಕೊಂಡು ನೀಟ್ ಪ್ಲ್ಯಾನ್ ಮಾಡಿ ಜನರ ಭಾವನೆಗಳ ಜೊತೆ ಆಟಾಡಿ ಸಮಾಜಕ್ಕೋಸ್ಕರ ಏನೆಲ್ಲ ಮಾಡಿದಂಥ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಕೆಟ್ಟದಾಗಿ ಬಿಂಬಿಸಿ ವಿಡಿಯೋಗಳಲ್ಲಿ ಅವರ ಹೆಸರುಗಳನ್ನು ಧೈರ್ಯವಾಗಿ ಹೇಳಿ ಇವಾಗ ನಿನ್ನ ಸುಮ್ಮನೆ ಬಿಡ್ತಾರಾ? ಅವರು ಸುಮ್ಮನೆ ಬಿಡಬೇಕಾ ನಿನ್ನ? ಫಸ್ಟ್ ಆಫ್ ಆಲ್ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಎಲ್ಲಿದ್ದಾರೆ ಅಂತ ಗೊತ್ತಾಗಿ ಹೆಚ್ಚು ಕಮ್ಮಿ 20 ದಿನ ಆಗೋಯ್ತು. ಅವ್ರ ಮನೆ ಮುಂದ್ಗಡೆ ಬರೀ ಗೋಡೆ ಇಲ್ಲ, ಗೋಡೆಗೆ ಬಣ್ಣ ಕಾಣ್ತಾ ಇಲ್ಲ, ಬರೀ ನೋಟಿಸ್ ಪೋಸ್ಟರ್ಗಳೇ ಕಾಣ್ತಾ ಇದೆ. SIT ಅವ್ರಿಗೆ ಇಲ್ಲಿ ತನಕ ನೀವು ಹೇಳಿದ್ದೆಲ್ಲ ಸುಳ್ಳು, ನೀವು ಮಾಡಿದ್ದೆಲ್ಲ ನಾಟಕ, ಇದಕ್ಕೆಲ್ಲ ನೀವೇ ಕೃಪಾಪೋಷಿತ ನಾಟಕ ಮಂಡಳಿಗೆ ನೀವೇ ಸೂತ್ರದಾರರು ಅಂತ ಗೊತ್ತಾದರೆ ನಿಮ್ಮನ್ನು ಸುಮ್ಮನೆ ಬಿಡ್ತಾರಾ? ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದಂಥ PILನ ಸರ್ಕಾರಕ್ಕೆ ತೋರಿಸಿದ್ದೇನೆ, SIT ರಚನೆ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದ್ರೆ ಸರ್ಕಾರ ಸುಮ್ಮನೆ ಬಿಡುತ್ತಾ? ಬಿಡ್ಲೂಬಹುದು, ಗೊತ್ತಿಲ್ಲ. ಇಷ್ಟೆಲ್ಲ ನಾಟಕಗಳನ್ನಾಡಿ ಸಮೀರನ ಒಂದು ವಿಡಿಯೋ ಮೂಲಕ ಇಡೀ ಕರ್ನಾಟಕವನ್ನು ಯಾಮಾರಿಸಿದ ಇವರನ್ನ ಏನು ಮಾಡಬೇಕು ನೀವೇ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.